ಇಲ್ಲಿ ಎಣ್ಣೆ ಬರ್ತದೆ, ಇಲ್ಲಿ ಬಟ್ಟೆ ಮುಳುಗಿಸಿ ತೆಗಿಬೇಕು. ಕೈಯಲ್ಲೇ ತಿರುಗಿಸೋದು ಇದು? ಕೈಯಿಂದ. ಭತ್ತವನ್ನ ಬೇಯಿಸಿಡ್ಬೇಕು ಒಂದು ದಿವಸ ಮೊದಲು. ಮಾರನೇ ದಿವಸ ಬೇಯಿಸಿದ ಭತ್ತವನ್ನ ನೀರಿನಿಂದ ತೆಗೆದು ಮಡಿಕೆಯಲ್ಲಿ ರೋಸ್ಟ್ ಮಾಡಬೇಕು. ಚಿಕ್ಕ ಒಂದು ಭೂಮಿ ಇತ್ತು, ದೊಡ್ಡ ಕುಟುಂಬ. ಅವನಿಗೆ ಒಬ್ಳು ಸುಂದರಿಯಾದ ಮಗಳಿದ್ಲು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪುಟಾಣಿ ಪ್ರಪಂಚ. ಮಂಗಳೂರಿನಲ್ಲಿರುವಂಥ ಪಿಲಿಕುಲಾನಲ್ಲಿ ಗುತ್ತು ಮನೆಯನ್ನು ನೀವು ಕಾಣ್ಬೋದು. 150 ರುಪೀಸ್ಗೆ ಕಾಂಬೋ ಟಿಕೆಟ್ ತಗೊಂಡು ಪಿಲಿಕುಲಾನಲ್ಲಿ ನೀವು ಗುತ್ತು ಮನೆ ಹಾಗೂ ಆರ್ಟಿಷಿಯನ್ ವಿಲೇಜ್, ಲೇಕ್ ವ್ಯೂ, ಝೂ ಹಾಗೂ ಸೈನ್ಸ್ ಸೆಂಟರ್ ಎಲ್ಲನೂ ಕವರ್ ಮಾಡ್ಬೋದು. ನಾವಿವತ್ತಿನ ವಿಡಿಯೋನಲ್ಲಿ ಗುತ್ತು ಮನೆ ಹಾಗೂ ಆರ್ಟಿಷಿಯನ್ ವಿಲೇಜ್ನ ಕವರ್ ಮಾಡ್ತಾ ಇದ್ದೀವಿ. ನೀವಿಲ್ಲಿ ಕಾಣ್ತಿರೋ ಹಾಗೆ ಗುತ್ತು ಮನೆ ಅಂದರೆ ಸುಮಾರು 200 ವರ್ಷದ ಹಳೆಯ ಮನೆ ಅಂತಲೇ ಹೇಳ್ಬೋದು. ಎಂಟರ್ ಆಗ್ತಿದ್ದಾಗೆ ಅಜ್ಜಿ ಕತೆಗಳನ್ನ ನೀವಿಲ್ಲಿ ಕೇಳ್ಬೋದು. ಅವನಿಗೆ ಚಿಕ್ಕ ಒಂದು ಭೂಮಿ ಇತ್ತು, ದೊಡ್ಡ ಕುಟುಂಬ. ಅವನಿಗೆ ಒಬ್ಳು ಸುಂದರಿಯಾದ ಮಗಳಿದ್ಲು, ನಿಮ್ ಹಾಗೆ ಇದ್ಲು. ಹೌದು, ಆಕೆ ಬರೀ ಸುಂದರಿ ಅಲ್ಲ, ತುಂಬಾ ಜಾಣೆಯಾಗಿದ್ಲು. ಹೊಲದಲ್ಲಿ ಯಾವಾಗ ಏನ್ ಬೆಳೆದ್ರೆ ಒಳ್ಳೆ ಫಲ ಬರುತ್ತೆ ಎಲ್ಲ ಗೊತ್ತಿತ್ತು ಅವಳಿಗೆ. ಊರ್ನವರಿಗೂ ಅವಳನ್ನ ಕಂಡ್ರೆ ತುಂಬಾ ಸಾಲ ಕೊಡ್ತಾ ಇದ್ದ. ಹೀಗೆ ಸ್ವಲ್ಪ ಕಾಲ ಕಳೆಯಿತು. ರೈತನಿಗೆ ಪಾಪ ಸಾಲ ತೀರಿಸಲಿಕ್ಕೆ ಆಗ್ಲೇ ಇಲ್ಲ. ಕಾಂತಾರ ಸಿನಿಮಾದಲ್ಲಿ ನೀವು ಈ ಮನೆಯನ್ನ ಕಂಡಿರ್ಬೋದು. ಜ್ಞಾಪಕ ಇದೆಯಾ? ಆಗಿನ ಕಾಲದಲ್ಲಿ ಸೌಕಾರರ ಹತ್ರ ಈ ಥರ ಮನೆಗಳಿರ್ತಿತ್ತು. ಇದೊಂದು ಮಾಡೆಲ್ ಹೌಸ್ ಅಂತಲೇ ಹೇಳ್ಬೋದು. ಆಗಿನ ಕಾಲದ ಅಡುಗೆ ಸಾಮಾನುಗಳು, ಕುರ್ಚಿಗಳು, ಮಂಚಗಳು, ಪಲ್ಲಕ್ಕಿ, ಹಾಗೆ ಇಲ್ಲಿ ದೈವದ ಕೋಣೆ ಕೂಡ ನೀವಿಲ್ಲಿ ನೋಡ್ಬೋದು. ಅದು ಇಲ್ಲಿ ನೋಡಿ, ಇದು ದೈವದ ಕೋಣೆ. ಇದು ತುಳುನಾಡಿನ ವಿಶೇಷ ಅಂತಲೇ ಹೇಳ್ಬೋದು. ಏನಂತೀರಾ? ಆಗಿನ ಕಾಲದ ಕುರ್ಚಿಗಳು, ಮಂಚಗಳು, ಬಟ್ಟೆಗಳು ಹಾಗೆ ಎಲ್ಲ ರೀತಿಯ ಸಂಗ್ರಹ ಇಲ್ಲಿ ಮಾಡಿದ್ದಾರೆ. ಟ್ರೆಷರಿ ಪೆಟ್ಟಿಗೆಗಳು, ತೊಟ್ಲು, ಕುರ್ಚಿ ಹಾಗೂ ಇತ್ಯಾದಿ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಡೆಕೋರೇಷನ್ ಮಾಡ್ತಾರೆ. ಪಾಪು ತೊಟ್ಲು, ಟ್ರಂಕ್, ಕಾಸಿಡು, ಬೆಡ್ ನೋಡಿ ಎಷ್ಟು ಮೇಲಿದೆ, ಹೈಟ್ ಇದೆ. ಪಟ್ಟು ಮನೆ ಇದೆ, ಇಟ್ಟಿರ್ಬೋದು. ಚಪಾತಿ ಹಿಟ್ಟು, ರೊಟ್ಟಿ ಹಿಟ್ಟು, ಕೆಂಡ ಸಿದ್ದು ಅದು ಅಡುಗೆ ಮನೆ. ಈರುಳ್ಳಿ ಬೆಳ್ಳುಳ್ಳಿ. ಒಂದು ಕೋಲನ್ನು ಮಧ್ಯಭಾಗದಲ್ಲಿ ಜೋಡಿಸಿ ವೃತ್ತಾಕಾರವಾಗಿ ಕೋಲನ್ನು ತಿರುಗಿಸುತ್ತಾ ಹೋದಂತೆ ತುಳುನಾಡು. ಸಿದ್ದು ಯಾವ ಡ್ಯಾನ್ಸ್ ಇದು? ಯಕ್ಷಗಾನ. ಹಾಗೆ ನೀವಿಲ್ಲಿ ನಮ್ಮ ಕರ್ನಾಟಕದ ಪ್ರಖ್ಯಾತ ಡ್ಯಾನ್ಸ್ ಆದ ಯಕ್ಷಗಾನದ ತುಣುಕನ್ನು ನೋಡ್ಬೋದು. ಬನ್ನಿ ನೋಡೋಣ. ಗುತ್ತು ಮನೆ ನೋಡಿ ನಿಮ್ಗೇನು ಅನ್ನಿಸ್ತು? ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆಗಿನ ಕಾಲದ ಮನೆಗಳೆಷ್ಟು ಪ್ರಶಾಂತವಾಗಿ ಚೆನ್ನಾಗಿರುತ್ತೆ ಅಲ್ವಾ? ದೊಡ್ಡ ದೊಡ್ಡ ತೋಟ ಇಟ್ಕೊಂಡಿರೋರು ಈ ಥರ ಮನೆ ಕಟ್ಟಿಸ್ಕೋತಾ ಇದ್ರು ಅಂತಲೇ ಹೇಳ್ಬೋದು. ಬನ್ನಿ ತುಳುನಾಡಿನ ಇನ್ನಷ್ಟು ವಿಶೇಷಗಳನ್ನು ನೋಡೋಣ. ಹುಲಿ ವೇಷ, ಪಿಲಿಕುಲ ದರ್ಶಿನಿ, ರಥ
ನಾವಿಲ್ಲಿ ಆರ್ಟಿಷಿಯನ್ ವಿಲೇಜ್ನ ನೋಡೋಕ್ಕೆ ಬಂದಿದ್ದೀವಿ. ನಾವು ಈ ಸೆಕ್ಷನ್ನಲ್ಲಿ ಕುಂಬಾರ ಮಡಿಕೆ ಹೇಗೆ ಮಾಡ್ತಾನೆ, ಅವಲಕ್ಕಿ ಹೆಂಗೆ ತಯಾರಿಸ್ತಾರೆ, ಹಾಗೆ ಕೈಮುಗ್ಗ ಹೇಗೆ ಮಾಡ್ತಾರೆ, ಗಾಣದೆಣ್ಣೆ ಹೇಗೆ ತೆಗಿತಾರೆ ಅಂತೆಲ್ಲ ನೋಡ್ಬೋದು. ಬ್ಲ್ಯಾಕ್ ಸ್ಮಿತ್ ಹಾಗೆ ಕಾರ್ಪೆಂಟ್ರ್ ವರ್ಕ್ ಕೂಡ ನಾವಿಲ್ಲಿ ಕಾಣ್ಬೋದು. ಕುಂಬಾರ ಒಂದು ದಿವಸ ಬಿಸಿಲಲ್ಲಿ ಒಣಗಿಸ್ತೀವಿ, ಅದಾದ್ಮೇಲೆ ಮತ್ತೆ ನಾನು ಮನೆಯಲ್ಲಿ ಬರ್ರಿ ಬಿಸಿ ಮಾಡಬೇಕು ಭತ್ತವನ್ನ ಬೇಯಿಸಿಡ್ಬೇಕು ಒಂದು ದಿವಸ ಮೊದಲು. ಮಾರನೇ ದಿವಸ ಬೇಯಿಸಿದ ಭತ್ತವನ್ನ ನೀರಿನಿಂದ ತೆಗೆದು ಮಡಿಕೆಯಲ್ಲಿ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿ ಬಿಸಿ ಬಿಸಿ ಭತ್ತ ಇದರಲ್ಲಿ ಹಾಕಿ ಕುಟ್ಟುದು. ಹಾಗೆ ಕುಟ್ಟುವಾಗ ಭತ್ತದೊಳಗಿರುವ ಅಕ್ಕಿ ಚಟ್ಟೆ ಆಗ್ತಾ ಬರ್ತದೆ, ಅದರ ಸಿಪ್ಪೆ ಹುಡಿ ಆಗ್ತದೆ. ಅದನ್ನು ತೆಗೆದು ಜರಡಿ ಮಾಡಿ ಸಪ್ರೇಟ್ ಮಾಡ್ತೇವೆ, ಇದರಲ್ಲಿ ತೆಗಿತೇವೆ. ಮಾಡೋದಾದ್ರೆ 5 ನಿಮಿಷ ಕೂತ್ಕೊಳ್ತೀರಾ? ಅವಲಕ್ಕಿ ಚಟಪಟ ಚಟಪಟ ಸಿದ್ವಿಕ್ ಈಗ ಮಿಷಿನ್ ಅಲ್ಲಿ ಹಳೆ ಕಾಲದ ವಿಧಾನ. ಚಪ್ಪಲ್ ನಿಮಗೆಲ್ಲ ಆರ್ಟಿಷಿಯನ್ ವಿಲೇಜ್ ಹೇಗನ್ನಿಸ್ತು? ತುಂಬಾ ಚೆನ್ನಾಗಿದೆ ಅಲ್ವಾ? ಏನಂತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ಖಂಡಿತ ಎಂಜಾಯ್ ಮಾಡ್ತಾರೆ ಅಂತೀವಿ. ಏನಂತೀರಾ? ಮಕ್ಳಿಗಂತೂ ನೋಡಿ ಕಲ್ತ್ಕೊಳ್ಳೋದಕ್ಕೆ ಭಾಳನೇ ಚೆನ್ನಾಗಿದೆ ಈ ಪ್ಲೇಸು. ನೋಡಿ ಕಲಿ ಅಂತ ಹೇಳ್ತೀವಲ್ಲ, ಹಾಗೇನೆ ನೋಡಿ ಅವರು ಯಾವುದು ಏನು ಅಂತ ಕಲಿತಾಗ ಚೆನ್ನಾಗಿ ತಲೆಯಲ್ಲಿ ಕೂರುತ್ತೆ. ಗಾಣದೆಣ್ಣೆ ಹೇಗೆ ಮಾಡ್ತಾರೆ ಅಂತ ನೋಡಬೇಕಂದ್ರೆ ನೀವು ಬೆಳಗ್ಗೆನೆ ಬರೋದು ಒಳ್ಳೆಯದು. ನಾವು ಸಂಜೆ ಲೇಟಾಗಿ ಹೋಗಿದ್ರಿಂದ ಇದನ್ನು ಮಿಸ್ ಮಾಡಿದ್ವಿ. ಎಲ್ಲೆಣ್ಣೆ ತೆಗೆದದ್ದು ಇಲ್ಲಿ ಹಾಕಿ ಎತ್ತುಗಳನ್ನು ಕಟ್ಟಿಗೆ ರೌಂಡ್ ತಿರುಗಿಸಿ. ಇಲ್ಲಿ ಎಣ್ಣೆ ಬರ್ತದೆ, ಇಲ್ಲಿ ಬಟ್ಟೆ ಮುಳುಗಿಸಿ ತೆಗಿಬೇಕು. ಬಟ್ಟೆ ಒಳಗೆ ತೆಗಿಬೇಕಾ? ಬಟ್ಟೆ ಮುಳುಗಿಸಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಧನ್ಯವಾದಗಳು. ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ.